ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ಕ್ಷಮಿಸಬೇಕು, ಇವತ್ತು ಬೆಳಗ್ಗೆಯಿಂದ ಒಂದು ಇಂಗ್ಲೀಷ್ ವಿಡಿಯೋಸ್ ಅಪ್ಲೋಡ್ ಮಾಡಲಿಲ್ಲ. ರೀಸನ್ ಇಷ್ಟೇ, ಔಟ್ ಆಫ್ ಸ್ಟೇಷನ್ ಇದೆ, ಸ್ವಲ್ಪ ಎಮರ್ಜೆನ್ಸಿ ಕೆಲಸ ಇತ್ತು. ಏನೂ ಇಲ್ಲ, ಅಮ್ಮನ ಹತ್ರ ಹೋಗಿದ್ದೆ. ಹಾಗಾಗಿ ಎನಿಹೌ ಮತ್ತೆ ಬಂದಿದ್ದೇನೆ. ಆದರೂ ಕೂಡ ನಮ್ಮ ಅಸಿಸ್ಟೆಂಟು ನಿಮಗೋಸ್ಕರ ಒಂದು 10 ಬೇರೆ ಸಬ್ಜೆಕ್ಟಿನ ವೀಡಿಯೋಸ್ಗಳನ್ನು ಮಾಡಿ ಕೊಟ್ಟಿದ್ದಾರೆ. ಧನ್ಯವಾದಗಳು ಅವರಿಗೂ ಕೂಡ. ಈ ಒಂದು ಪ್ರಶ್ನೆ ಪತ್ರಿಕೆ ನಮಗೆ ಕಳಿಸಿ ಕೊಟ್ಟಂತಹ ನಮ್ಮ ಸಂಜಯ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಬಹಳ ದಿನಗಳಾಯಿತು, ಆದರೆ ಸಮಯ ಇವತ್ತು ಸಿಕ್ಕಿದೆ. ಇವತ್ತು ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇನೆ. ಪ್ರೀತಿಯ ನನ್ನ ಸಬ್ಸ್ಕ್ರೈಬರ್, ಮ್ಯಾಚ್ ದಿ ಫಾಲೋಯಿಂಗ್ ಎ ವಿತ್ ದ ಕಾಲಮ್ ಬಿ. ಯಾಕೆ ಸರ್ ಅಪ್ಲೋಡ್ ಮಾಡ್ತಾ ಇರೋದು ಉದ್ದೇಶ, ಇದರಲ್ಲಿ ಇಂಪಾರ್ಟೆಂಟ್ ನಿಮ್ಮ ಎಕ್ಸಾಮಿಗೆ ಏನು ಬರುತ್ತೆ ಅಂತ. ಯಾಕಂದರೆ ಸೋಮವಾರ ಅಂದರೆ ನಾಳೆ ಭಾಳ ಜನ ಎಕ್ಸಾಮ್ ಬರಿತಾ ಇದ್ದೀರಾ ನೀವು. ಆಲ್ ದ ಬೆಸ್ಟ್ ನಿಮಗೆ. ಎಕ್ಸಾಮ್ಗಿಂತ ಮುಂಚೆ ಸ್ವಲ್ಪ ವಿಡಿಯೋ ನೋಡ್ಕೊಂಡು ಹೋಗ್ಬಿಡಿ. ಇದು ದ ಮ್ಯಾನ್ ಅಂತ ಇದೆ, ರೆಪ್ರೆಸೆಂಟ್ ಆಫ್ರಿಕನ್ ಪೀಪಲ್ ಅನ್ನುವಂಥದ್ದು ಸರಿಯಾದ ಉತ್ತರ. ಎಲಿಫೆಂಟು ಎಲ್ಲರಿಗೂ ಕೂಡ ಗೊತ್ತು, ಒಬ್ಬ ಪವರ್ಫುಲ್ ಲೀಡರ್ ಕೂಡ ಹಾಗೂ ಕರಪ್ಟೆಡ್ ಲೀಡರ್ಸಲ್ಲಿ ಬಂದಂಥ ಒಬ್ಬ ಮಿನಿಸ್ಟರು. ದಿ ಲಯನ್ ಅಂದರೆ ಕಿಂಗ್ ಆಫ್ ದಿ ಜಂಗಲ್ ಅನ್ನುವಂಥದ್ದು ಸರಿಯಾದ ಉತ್ತರ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 2, ಮೈ ಡಿಯರ್ ಚಿಲ್ಡ್ರನ್, ಹೂ ಲವ್ಸ್ ಟು ರೈಸ್ ಆನ್ ಎ ಸಮ್ಮರ್ ಮಾರ್ನ್ ಅಂತ ಇದೆ. ಸ್ಕೂಲ್ ಬಾಯ್ ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗತ್ತೆ. ಹೌ ಮಚ್ ಮನಿ ಡಿಡ್ ದ ನರೇಟರ್ ಹ್ಯಾವ್ ಇನ್ ಹಿಸ್ ವ್ಯಾಲೆಟ್. ತನ್ನ ಪರ್ಸಲ್ಲಿ ಎಷ್ಟು ದುಡ್ಡು ಅವನ ಬಳಿನಲ್ಲಿ ಇತ್ತು ಅಂತ ಕೇಳಲಾಗಿದೆ. ಅದು ಸರಿಯಾದ ಉತ್ತರ 14 rupees ಅಂತ. 4ನೆಯ ಪ್ರಶ್ನೆ, ಇನ್ ಮನಿ ಮ್ಯಾಡ್ನೆಸ್ ವಾಟ್ ಮಸ್ಟ್ ವಿ ಹ್ಯಾವ್ ಟು ಸೇವ್ ಅಸ್ ಫ್ರಮ್ ಈಟಿಂಗ್ ಡರ್ಟ್ ಅಂತ ಆಗಬೇಕು, ಬರ್ಡ್ ಅಂತ ಆಗಿಬಿಟ್ಟಿದೆ. ಹೀಗೆಲ್ಲ ಆಗುತ್ತೆ. ಅದು ಮನಿ ಅನ್ನುವಂಥದ್ದು ಸರಿಯಾದ ಉತ್ತರ. ಹೂ ಸ್ಕ್ರ್ಯಾಚಸ್ ಇಟ್ಸ್ ಬಾಡಿ ಆನ್ ದಿ ಟ್ರೀ ಬಾರ್ಕ್ಸ್ ಅಂತ ಇದೆ. ಮರದ ತೊಗಟೆಗಳಿಗೆಲ್ಲ ಬಂದು ತನ್ನ ತುರಿಕೆಯನ್ನು ಅದನ್ನು ಉಜ್ಜಿಕೊಳ್ಳುವಂಥದ್ದು ಪ್ರಾಣಿ ಯಾವುದು, ಅದರ ಬಗ್ಗೆ ಇಲ್ಲಿ ಮಾತನಾಡಲಾಗಿದೆ ಪದ್ಯದಲ್ಲಿ ಅಂದರೆ ಅದು ಕೌ ಅನ್ನುವಂಥದ್ದು ಸರಿಯಾದ ಉತ್ತರ. ಹೋಲಿ ಕೌ, ಸ್ಯಾಕ್ರೆಡ್ ಕೌ ಅಂತ ಸಿ. 6ನೆಯ ಪ್ರಶ್ನೆ, ನೇಮ್ ದ ರಿವರ್ ಮೆನ್ಷನ್ ಇನ್ ದ ವಾಚ್ಮ್ಯಾನ್ ಆಫ್ ದಿ ಲೇಕ್. ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಕ್ವಶನ್ ಸರ್. ಈಗ ಕ್ವಶನ್ ನಂಬರ್ 1 ಭಾಳ ಇಂಪಾರ್ಟೆಂಟು, ಕ್ವಶನ್ ನಂಬರ್ 3 ಹಾಗೂ ಈಗ ಸದ್ಯಕ್ಕೆ ಕ್ವಶನ್ ನಂಬರ್ 4 ಹಾಗೂ 6 ಇದು ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್. ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲೂ ವೇದದ ಬಗ್ಗೆ ಕೇಳಲಾಗಿತ್ತು. ನೇಮ್ ದಿ ರಿವರ್ ಮೆನ್ಷನ್ ಅಂತ ಹೇಳಿದರೆ ದಿ ವೇದ ಅಂತ. ಫಾರ್ಮರ್ಸ್ ವೈಫ್ ಪದ್ಯದಲ್ಲಿ ಪ್ರತಿಯೊಂದು ಕ್ವಶನ್ ಪೇಪರಲ್ಲಿ ಇದೇ ಕ್ವಶನ್ನು, ವರ್ಚ್ಯೂಸ್ ಅಂದರೆ ಯಾರು, ವರ್ಚ್ಯೂಸ್ ಅಂದರೆ ಯಾರು ಅಂತ ಇದೆ ಪದೇ ಕೇಳಿದ್ದಾರೆ. ಅದು ಫಾರ್ಮರ್ ಅಂತ, ರೈತ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 8 ನೋಡ್ತಾ ಹೋಗೋಣ. ಹೌ ಮೆನಿ ಸ್ಲೇವ್ಸ್ ಡಿಡ್ ಕ್ಯಾಪ್ಟನ್ ಆ್ಯಂಥೋನಿ ಹ್ಯಾವ್ ಅಂತ ಇದೆ. ಅದು ಸರಿಯಾದ ಉತ್ತರ. ಅರೌಂಡ್ 30 ಅಂತ ಇದಲ್ವಾ, ಅದು ಸರಿಯಾದ ಉತ್ತರ ಆಗುತ್ತೆ. ಕ್ವಶನ್ ನಂಬರ್ 9 ನೋಡೋಣ. ಈ ವಿದ್ಯಾರ್ಥಿ ಸಂಜಯ್ ಅನ್ನೋರು ಕಳಿಸಿಕೊಟ್ಟಿರುವಂಥ ಪೇಪರು ಎಲ್ಲ ಆನ್ಸರು ಕೂಡ ಸರಿಯಾಗಿ ಟಿಕ್ ಹಾಕಿದ್ದಾರೆ. ಧನ್ಯವಾದಗಳು ಕಣಪ್ಪ, ಚೆನ್ನಾಗಿ ಎಫರ್ಟನ್ನು ಹಾಕಿದೆಯಾ. ಕ್ವಶನ್ ನಂಬರ್ 9 ನೋಡೋಣ. ಇನ್ಸ್ಪೈಟ್ ಆಫ್ ಅರ್ನಿಂಗ್ ಮೋರ್ ನೆಕೋಲೋ ಆ್ಯಂಡ್ ಡೆಕೋಬೋ ಸ್ಪೆಂಡ್ ಮೋರ್ ಆನ್ ಫುಡ್ ಆ್ಯಂಡ್ ಕ್ಲಾತ್, ಅದು ತಪ್ಪು. ಡೋಂಟ್ ಸ್ಪೆಂಡ್ ಅದು ಸರಿ. ದೇವರ್ ಸೇವಿಂಗ್ ಮನಿ ಟು ಗೋ ಟು ಅಮೇರಿಕಾ, ಅದು ತಪ್ಪು. ಹಾಗಿದ್ರೆ ಸ್ಟೇಟ್ಮೆಂಟು 1 ಅನ್ನೋದು ಸರಿ. ಹಾಗಿದ್ರೆ ಎ ಅನ್ನೋದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 10 ನೋಡೋಣ. ಡು ನಾಟ್ ಆಸ್ಕ್ ಆಫ್ ಮೀ ಮೈ ಲವ್ ಅಂತ ನಿಮಗೆ ಲಾಸ್ಟ್ ಪೋಯಮ್ ಇದೆ. ಕವಿಯರು ಹೇಳ್ತಾರೆ, ಇಟ್ ಗೇವ್ ಮೀ ದ ಸ್ಪ್ರಿಂಗ್ ಎವರ್ ಲಾಸ್ಟಿಂಗ್ ಯೂತ್ ಅಂತ. ಹಾಗಿದ್ರೆ ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ 10ನೆಯ ಪ್ರಶ್ನೆಗೆ ಅದು ಹಿಸ್ ಬಿಲವೆಟ್ಸ್ ಬ್ಯೂಟಿ ಅನ್ನುವಂಥದ್ದು ಸರಿಯಾದ ಉತ್ತರ. ಹಿಸ್ ಬಿಲವೆಟ್ಸ್ ಬ್ಯೂಟಿ ಅಂತ, ಆಯಿತಾ. ಕ್ವಶನ್ ನಂಬರ್ 11 ನೋಡೋಣ. ಪ್ರಿಪೋಸಿಷನ್ಸ್, ಆರ್ಟಿಕಲ್ಸ್ ಎಲ್ಲ ಇದೆ. ಕ್ವಶನ್ ನಂಬರ್ 11ರಲ್ಲಿ ಕೇವಲ ಆರ್ಟಿಕಲ್ಸನ್ನು ಬರೀಬೇಕು. ಆರ್ಟಿಕಲ್ಸ್ ಅಂದರೆ ಎ ಆ್ಯಂಡ್ ದಿ, ಈ 3ರಲ್ಲಿ ಮಾತ್ರ ತಾವುಗಳು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ತುಂಬಬೇಕಾಗಿರುತ್ತೆ. ಯಾಕೆಂದರೆ ಬ್ರಾಕೆಟಲ್ಲಿ ಅವರು ಏನು ಕೊಡಲ್ಲ ಮಕ್ಕಳೇ. ಒನ್ಸ್ ಅಪಾನ್ ಅ ಟೈಮ್ ಅನ್ನುವಂಥದ್ದು ಸರಿಯಾದ ಉತ್ತರ ಎ. ಕರೆಕ್ಟಾಗಿ ಬರೆದಿದ್ದಾನೆ ವಿದ್ಯಾರ್ಥಿ. ಡ್ಯಾಶ್ ಎಲಿಫೆಂಟ್ ಅಂತ ಇದೆ. ಆ್ಯನ್ ಎಲಿಫೆಂಟ್ ಇಸ್ ದ ರೈಟ್ ಆನ್ಸರ್. ಪರ್ಫೆಕ್ಟಾಗಿದೆ ಎಲ್ಲ ಆನ್ಸರ್ಸ್ಗಳು. 12ನೆಯ ಪ್ರಶ್ನೆಯನ್ನು ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಷನ್ಸ್ ಗಿವನ್ ಇನ್ ದ ಬ್ರಾಕೆಟ್ ಅಂತ ಇದೆ. ಬಾಬರ್ ಆಲಿ ಟೀಚರ್ಸ್ ಲೆಸನ್ ಅಂತ ಇದೆ ಅಲ್ವಾ. ಆ್ಯಸ್ ಇ ಹರ್ಡ್ ಫ್ರಮ್ ಹಿಸ್ ಟೀಚರ್ಸ್, ಪರ್ಫೆಕ್ಟಾಗಿದೆ ಆನ್ಸರು. ದೆರ್ ಈಸ್ ನೋ ಬಿಲ್ಡಿಂಗ್ ಫಾರ್ ಹಿಸ್ ಸ್ಕೂಲ್, ಕರೆಕ್ಟಾಗಿದೆ. ಆ್ಯಂಡ್ ಹಿಸ್ ಸ್ಟೂಡೆಂಟ್ಸ್ ಸಿಟ್ ಅಂಡರ್ ದಿ ಓಪನ್ ಸ್ಕೈ, 100% ಅಂಡರ್ ಕರೆಕ್ಟ್. ಹಾಗಿದ್ರೆ ಈ ಒಂದು ವಿದ್ಯಾರ್ಥಿ ಈಗ ಇಲ್ಲಿವರೆಗೂ ಏನು ಮಾಡಿದೆವು ನಾವು, ಕ್ವಶನ್ ನಂಬರ್ 12 ಅಲ್ಲಿವರೆಗೂ ಸಂಪೂರ್ಣವಾಗಿ ಎಲ್ಲ ಕರೆಕ್ಟು, ಕೇವಲ ಒಂದು ತಪ್ಪಾಗಿರುವಂಥದ್ದು. ಬನ್ನಿ ಈಗ ಮ್ಯಾಚ್ ದ ಫಾಲೋಯಿಂಗನ್ನು ನೋಡ್ತಾ ಹೋಗೋಣ. ಟೇಕ್ ಎ ರೈಟ್ ಟರ್ನ್ ಅಂತ ಕರೆಕ್ಟಾಗಿ ಕಲ್ತ್ಬಿಟ್ರು. 5ಕ್ಕೆ 5 ಪಕ್ಕ ಎಕ್ಸಾಮಲ್ಲಿ. ಟೇಕ್ ಎ ರೈಟ್ ಟರ್ನ್ ಅಂದ್ರೆ ಅರ್ಥ ಏನು, ನಿಮ್ಮ ಹಿಂದೆ ಯಾರೋ ಕೂತ್ಕೊಂಡಿದ್ದಾರೆ ಅಂದ್ಕೊಳ್ಳಿ, ಟೇಕ್ ಎ ರೈಟ್ ಟರ್ನ್ ಅಂತ ನಿಮ್ಗೆ ಹೇಳಿದ ತಕ್ಷಣ ಡೈರೆಕ್ಷನ್ ಕೊಡ್ತಾ ಇದ್ದಾನೆ ಅಂತ. ಹಾಗಿದ್ರೆ ಸರಿಯಾದ ಉತ್ತರ ಗಿವಿಂಗ್ ಡೈರೆಕ್ಷನ್.
ಅವರು ಕರೆಕ್ಟಾಗಿ ಬರೆದಿದ್ದಾರೆ. ನಾನು ಇಷ್ಟೊಂದು ವೀಡಿಯೋಗಳನ್ನು ಹಾಕ್ತಾಯಿದ್ದೀನಿ, ನಿಮಗೆಲ್ಲ ಇಂಗ್ಲೀಷ್ ಕಲಿಸ್ತಾ ಇದ್ದೀನಿ, ತಾವುಗಳು ಖುಷಿಯಾಗಿ ಸರ್ ಥ್ಯಾಂಕ್ ಯು ಅಂತ ಹೇಳ್ಬಿಡ್ತೀರಲ್ವ, ಅದನ್ನು ನಾವು ಗ್ರ್ಯಾಟಿಟ್ಯೂಡ್ ಅಂತ ಹೇಳ್ತೇವೆ. ನಂತರದಲ್ಲಿ ಐ ಆಮ್ ಸಾರಿ ಅಂತ ಹೇಳ್ತೀರಾ. ನಿಮ್ಮ ಅಪ್ಪಾಜಿಗಾಗಲಿ ಅಮ್ಮಗಾಗಲಿ ಟೀಚರಿಗಾಗಲಿ ತಪ್ಪಾದಾಗ ಅದನ್ನು ನಾವು ಅಪಾಲಜಿ ಅಂತ ಹೇಳ್ತೀವಿ. ಅಪಾಲಜಿ ಬಿ ಇದೆ ಅಲ್ವಾ, ಅದು ಸರಿ. ಹಲೋ ಗುಡ್ ಮಾರ್ನಿಂಗ್ ಅಂತ ನಾನು ನಿಮಗೆ ಹೇಳ್ತೇನೆ, ಕೆಲವೊಮ್ಮೆ ನೀವು ನನಗೆ ಹೈ ಗುಡ್ ಮಾರ್ನಿಂಗ್ ಸರ್ ಹೇಗಿದ್ದೀರಾ ಅಂತ ನೀವು ಹೇಳ್ತೀರಲ್ವ, ಅದನ್ನು ನಾವು ಏನಂತೀರ ಸರ್, ಗ್ರೀಟಿಂಗ್ಸ್ ಅಂತ ಕರಿತೀವಿ. ಗ್ರೀಟಿಂಗ್ಸ್ ಆಯಿತಾ. ಎಸ್ ಯು ಆರ್ ಕರೆಕ್ಟ್ ಅಂತ ಇದೆ ಆಯಿತಾ. ನೀವು ಈ ಉತ್ತರಗಳನ್ನು ನೋಡಿ ಯು ಆರ್ ಕರೆಕ್ಟ್ ಮ್ಯಾನ್ ಅಂತ ಹೇಳ್ತೀನಿ. ಹಾಗಿದ್ದರೆ ಗೆಸ್ಸಿಂಗ್ ಕರೆಕ್ಟ್ ಆದಾಗ ಅದನ್ನು ಅಗ್ರಿ ಅಂತ ಕರಿತೀವಿ. ಬನ್ನಿ ಪ್ರೀತಿಯ ವಿದ್ಯಾರ್ಥಿಗಳೇ, 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಇಲ್ಲಿ ಟೈಪ್ ಮಾಡಿದಂಥವ್ರು ಅಥವಾ ಪೇಪರನ್ನು ಸೆಟ್ ಮಾಡಿದಂಥವರಲ್ಲಿ ಬಹಳ ಲೋಪದೋಷಗಳಿದ್ದಾವೆ. ಎಲ್ಲ 2 ಅಂಕದ ಪ್ರಶ್ನೆಗಳಿಗೆ 1 ವರ್ಡ್ ಆನ್ಸರನ್ನೇ ಕೊಟ್ಬಿಟ್ಟಿದ್ದಾರೆ. ದ ಸ್ಕೂಲ್ ಬಾಯ್ ವಾಟ್ ಡಸ್ ದ ಹಂಟ್ಸ್ಮ್ಯಾನ್ ಡೂ ಅಂತ ಇದೆ. ಏನು ಮಾಡ್ತಾನೋ ಹಿ ವೈಂಡ್ಸ್ ಇಸ್ ಆನ್ ಅನ್ನುವಂಥದ್ದು ಸರಿಯಾದ ಉತ್ತರ. ಏನು ಸರ್ ಅಂದಿದ್ದು ಅಂತ ತಾವುಗಳು ಕೇಳೋದಾದರೆ, ದಿ ಸ್ಕೂಲ್ ಬಾಯ್ ಫಸ್ಟ್ ಸ್ಟಾನ್ಸ ಏನು ಅಂದರೆ, ಅ ಲಾಟ್ ರಾಸ್ ಇನ್ ದ ಸಮ್ಮ ಮಾ ಒನ್ ದ ಬಸ್ ಸಿಂಗ್ಸ್ ಆನ್ ಎವ್ರಿ ಟ್ರೀ ದ ಡಿಸ್ಟೆನ್ಸ್ ಸನ್ಸ್ ಮ್ಯಾನ್ ಒನ್ಸ್ ಇಸ್ ಆನ್ ಅಂಡ್ ದ ಸ್ಕೈ ಲಾರ್ಕ್ ಸಿಂಗ್ಸ್ ವಿತ್ ಮೀ ಓ ವಾಟ್ ಎ ಸ್ವೀಟ್ ಕಂಪನಿ ಅನ್ನುವಂಥದ್ದು ದಿಸ್ ಈಸ್ ಅ ಪೋಯಮ್. ಅದು ಪೋಯಮಲ್ಲಿ ನಿಮಗೆ ಥರ್ಡ್ ಯಾವುದು, ಅ ಲಾಟ್ ರಾಸ್ ಇನ್ ದ ಸಮ್ಮ ಮಾನ್ ಒನ್ ದ ಬಸ್ ಸಿಂಗ್ಸ್ ಆನ್ ಎವ್ರಿ ಟ್ರೀ ದ ಡಿಸ್ಟೆನ್ಸ್ ಸನ್ಸ್ ಮ್ಯಾನ್ ವೈಂಡ್ಸ್ ಇಸ್ ಹಾರ್ನ್, ಇದು ಥರ್ಡ್ ಲೈನಲ್ಲಿ ಬರುವಂಥದ್ದು. ಒಂದೇ ಒಂದು ಲೈನ್ ಇರುವಂಥದ್ದು. ಇದಕ್ಕೆ 2 ಮಾರ್ಕ್ಸ್ ಇಟ್ಟಿದ್ದಾರೆ. ನಮ್ಮದೆಲ್ಲ ತಪ್ಪು, ಆದರೆ ನಿಮ್ಮ ಲಕ್ಕು ಅಂತ. ವಾಟ್ ಡಸ್ ಮಾರಾ ಡೂ ವಿತ್ ದ ಕ್ರೀಪರ್ ಅಂತ ಇದೆ. ಇದು ಕೂಡ ಅಷ್ಟೇ, ಇದು ಕೂಡ ತಪ್ಪೇ ಕೇಳಿರುವಂಥದ್ದು. ಒಂದು ಲೈನ್ ಆನ್ಸರ್ ಇದು ಕೂಡ. ಮಾರಾ ಟೈಡ್ ದಿ ಮೆಡಿಸಿನಲ್ ಕ್ರೀಪರ್ ಟು ದಿ ನಿಯರ್ ಬೈ ಟ್ರೀ ಅಂತ, ಅಲ್ಲಿ ಹತ್ತಿರದಲ್ಲಿದ್ದಂಥ ಒಂದು ಮರಕ್ಕೆ ಆ ಒಂದು ಕ್ರೀಪರನ್ನು ಕಟ್ಟಾಕ್ತಾನೆ. ಇಷ್ಟೇ ಸರ್, ಅದಕ್ಕೆ 2 ಮಾರ್ಕ್ಸ್ ಕೊಟ್ಟಿದ್ದಾರೆ. ವಾಟ್ ಮೆಸೇಜಸ್ ಡಸ್ ಮಾರಾ ರಿಸೀವ್ ಫ್ರಮ್ ದಿ ಗಾಡೆಸಸ್ ಅಂತ ಇದೆ. ಏನೂ ಇಲ್ಲ. ಟು ಬಿಲ್ಡ್ ಎ ಟ್ಯಾಂಕ್ ಟು ದ ರಿವರ್ ವೇದ ಅಂತ. ಇಷ್ಟೇ ಸರ್, ಮತ್ತೇನೂ ಇಲ್ಲ ಆನ್ಸರು. ವಾಟ್ ಡಸ್ ದ ಫ್ರೇಸ್ ಹಾರ್ವೆಸ್ಟ್ ಆಫ್ ಮೈ ಓಮ್ ಅಂತ ಇದೆ. ಅದು ಹರ್ ಚಿಲ್ಡ್ರನ್ ಅನ್ನುವಂಥದ್ದು ಸರಿಯಾದ ಉತ್ತರ. ಇಷ್ಟಕ್ಕೆ 2 ಅಂಕಗಳನ್ನು ಕೊಟ್ಬಿಟ್ಟಿದ್ದಾರೆ. ಬನ್ನಿ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ಕ್ವಶನ್ ಪೇಪರಲ್ಲಿ ಯಾವೆಲ್ಲ ನಿಮ್ಮ ಎಕ್ಸಾಮಿಗೆ ಬರುತ್ತೆ ಅನ್ನೋದನ್ನು ನೋಡೋಣ. ಕ್ವಶನ್ ನಂಬರ್ 20 ನಿಮ್ಮ ಎಕ್ಸಾಮಿಗೆ ಬರುತ್ತೆ, 21 ನಿಮ್ಮ ಎಕ್ಸಾಮಿಗೆ ಬರುತ್ತೆ, ಕ್ವಶನ್ ನಂಬರ್ 22 ಕೂಡ ನಿಮ್ಮ ಎಕ್ಸಾಮಿಗೆ ಬರುತ್ತೆ, ಕ್ವಶನ್ ನಂಬರ್ 23 ಕೂಡ ಬರುತ್ತೆ. ಇವೆಲ್ಲವೂ ಕೂಡ ನಾನು ಬರುತ್ತೆ ಅಂದ್ಬಿಟ್ಟು ವಿತ್ ಕೀ ಆನ್ಸರ್ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ, ನೋಡಿರ್ಬೋದು, ತಾವುಗಳು ಕೂಡ ಉಪಯೋಗಿಸಿಕೊಳ್ಳಿ ಆಯಿತಾ. ಬನ್ನಿ ಸರ್, ಹೀಗೆ ನೋಡ್ತಾ ಹೋದರೆ ಭಾಳ ಲೇಟ್ ಆಗುತ್ತೆ. ಸೀದಾ ಪಾರ್ಟ್ ಸಿ ಕಡೆಗೆ ಹೋಗ್ಬಿಡೋಣ. ಪಾರ್ಟ್ ಡಿ 31 ಕ್ವಶನ್ ನಂಬರು. ಇಲ್ಲಿ ವಿದ್ಯಾರ್ಥಿ ಸ್ವಲ್ಪ ತಪ್ಪುಗಳನ್ನು ಮಾಡಿದ್ದಾರೆ ಸಂಜೆ ಅವರು. ತಾವುಗಳು ತಪ್ಪನ್ನು ಮಾಡಬೇಡಿ. ಯಾಕೆ ತಪ್ಪಾಗಿದೆ ಅಂತ ಹೇಳ್ತಾ ಹೋಗ್ತೇನೆ, ಅದು ನೀವು ತಿದ್ಕೊಳ್ಳಿ ಆಯಿತಾ. ನೋಡಿ, ಐ ಆದಮೇಲೆ ಡ್ಯಾಶ್ ಅಂತ ಇದೆ, ಆ್ಯಮ್ ಮಾತ್ರ ಬರುವಂಥದ್ದು. ಐ ಆಲ್ವೇಸ್ ಗೋ ವಿತ್ ಆ್ಯಮ್ ಆಯಿತಾ. ಹಾಗಾಗಿ ರೈಟ್ ಆನ್ಸರ್ ಈಸ್ ಆ್ಯಮ್, AMM ಇಸ್ ದ ರೈಟ್ ಆನ್ಸರ್. ಓಕೆ, ಸೆಕೆಂಡ್ ಆನ್ಸರ್ ನೋಡೋಣ ಪ್ರೀತಿಯ ವಿದ್ಯಾರ್ಥಿಗಳೇ. ಅದರಲ್ಲಿ ದೇರ್ ಡ್ಯಾಶ್ ಅರೌಂಡ್ ಮೀ ಗುಡ್ ಅಂತ ಇದೆ. ದೇರ್ ಅಂದರೆ ಬಹುವಚನ, ಆರ್ ಅಂತ ಬರಬೇಕು, ARE ಅಂತ. ದೇರ್ ಆರ್ ಅರೌಂಡ್ ಮೀ ಗುಡ್ ಮೆನ್ ಆ್ಯಂಡ್ ಥೀವ್ಸ್ ಅಂತ ಇದೆ ಆಯಿತಾ. ದೇರ್ ಅಂದರೆ ನನ್ನ ಸುತ್ತಮುತ್ತಲು ಅಂತ. ನನ್ನ ಸುತ್ತಮುತ್ತಲು ಅಂದರೆ ಬಹಳ, ಅದು ಆರ್ ಅಂತ ಕ್ಯಾರಿ ಆಗಬೇಕು. ನೆಕ್ಸ್ಟ್ ದೇ ಡ್ಯಾಶ್ ಅಂತ ಇದೆ. ಸಫರ್ SUFFER ಅನ್ನುವಂಥದ್ದು 100% ಸರಿಯಾದ ಉತ್ತರ. ಲಾಸ್ಟ್ ಒನ್ ಡ್ಯಾಶ್ ಟು ಲಿವ್ ಕೇರ್ಫುಲಿ ಅಂತ ಇದೆ. ಒನ್ ಹ್ಯಾಸ್ 100% ರೈಟ್ ಆನ್ಸರ್ ಈಸ್ ಹ್ಯಾಸ್. ಹಾಗಿದ್ದರೆ ವಿದ್ಯಾರ್ಥಿ ಇಲ್ಲಿ 2 ಕಡೆ ತಪ್ಪಾಗಿದೆ ವಿದ್ಯಾರ್ಥಿದು. ಇಲ್ಲಿಗೆ 4 ಮಾರ್ಕ್ಸ್ ಹೋಯಿತು. ನಾನು ಹೇಳುವಂಥದ್ದು ಇಷ್ಟೇ ಪ್ರೀತಿಯ ವಿದ್ಯಾರ್ಥಿಗಳೇ, ಗ್ರಾಮರ್ ಕರೆಕ್ಟಾಗಿ ಕಲೀಲಿಲ್ಲ ಅಂದರೆ ಈ ರೀತಿಯಾಗಿ 1 ಮಾರ್ಕ್ಸ್ ಹೋಗ್ಬಿಡುತ್ತೆ. ಎಲ್ಲಿ ಹೋಯ್ತು ಅಂತ ಗೊತ್ತಾಗಲ್ಲ. ಆಮೇಲೆ 80 ಬರ್ದಿರ್ತೀರ ಪೇಪರು, ಅದು ಮುಖ್ಯ ಅಲ್ಲ, ಕರೆಕ್ಟ್ ಎಷ್ಟಾಗಿದ್ದಾವೆ ಅನ್ನುವಂಥದ್ದು ಇಂಪಾರ್ಟೆಂಟ್. ಹಾಗಾಗಿ ಇಲ್ಲಿ ಸೆಕೆಂಡ್ ಆನ್ಸರ್ ತಪ್ಪು ಬರೆದಿದ್ದಾರೆ, ಆ ಜಾಗದಲ್ಲಿ ಆರ್ ಅಂತ ಬರಬೇಕು. ಯಾಕಂದರೆ ಕೆಲವೊಬ್ಬರು ವಾಯ್ಸನ್ನು ಮ್ಯೂಟ್ ಮಾಡ್ಕೊಂಡು ಆನ್ಸರನ್ನು ಬರ್ಕೊಂಬಿಡ್ತವ್ರೆ, ಮಂಗಗಳಾಗ್ತವ್ರೆ. ಆಮೇಲೆ ಫುಲ್ಸ್ ಸ್ವಲ್ಪ ಕೇಳಿ. ಸೆಕೆಂಡ್ ಆನ್ಸರು 6, 1 ಆದಮೇಲೆ ಹ್ಯಾಸ್ ಅಂತ ಬರಬೇಕು ಆಯಿತಾ. 2 ತಪ್ಪಿದೆ ಇದರಲ್ಲಿ. ನಾನಲ್ಲಪ್ಪ ಬರೆದಿದ್ದು, ನಮ್ಮ ವಿದ್ಯಾರ್ಥಿ, ನಮ್ಮ ಸಬ್ಸ್ಕ್ರೈಬರು ಸಂಜಯ್ ಕಲೀರಿ ಗ್ರಾಮರ್, ನೋ ಪ್ರಾಬ್ಲಮ್. ಆಮೇಲೆ ಎಕ್ಸಾಮೇ ಮುಗಿದೋದು ಸರ್, ಜೀವನ ಪೂರ್ತಿ ಗ್ರಾಮರ್ ಇದ್ದರೆ ನಾನು ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೋದಪ್ಪ. ಮಾರಾ ಡಿಡ್ ನಾಟ್ ಡ್ಯಾಶ್ ಅಂತ ಇದೆ, ಬ್ರ್ಯಾಕೆಟಲ್ಲಿ ಹ್ಯಾವ್ ಅಂತ ಇದೆ. ಆನ್ಸರಲ್ಲೂ ಹ್ಯಾವೇ ಇರಬೇಕು. ಎಷ್ಟು ಜನ ಚೇಂಜ್ ಮಾಡಿದ್ರು ದೇವರೇ ಬಲ್ಲ. ಹ್ಯಾವ್ ಇಸ್ ದ ರೈಟ್ ಆನ್ಸರ್. ಆನ್ಸರೇ ಹ್ಯಾವ್. ವಿ ಹ್ಯಾಡ್ ಟು ಡ್ಯಾಶ್ ಅಂತ ಇದೆ. ಚಿವ್ ಅನ್ನುವಂಥದ್ದೇ ಸರಿಯಾದ ಉತ್ತರ. ಚಿವ್, ಮತ್ತೇನು ಚೇಂಜೇ ಮಾಡೋಂಗಿಲ್ಲ. ಚಿವ್ಗೆ ಚಿವ್. ಹಿ ವಾಸ್ ಏಜ್ಡ್ ಆ್ಯಂಡ್ ಪರ್ಹ್ಯಾಪ್ಸ್ ದೇ ಹ್ಯಾಡ್ ಡ್ಯಾಶ್ ಅಂತ ಇದೆ. ಫಾಲನ್ ಅಂತ ಬರಬೇಕು, FALLEN. ಲಾಸ್ಟ್ ಆಸ್ಕ್ಡ್ ಅಂತ. ಐ ರಿಪೀಟ್ ಆಲ್ ಆನ್ಸರ್ಸ್. ಫಸ್ಟ್ ಹ್ಯಾವ್, ಸೆಕೆಂಡ್ ಚಿವ್, ಥರ್ಡ್ ಫಾಲನ್, ಲಾಸ್ಟ್ ಆಸ್ಕ್ಡ್. ದೀಸ್ ಆರ್ ದಿ ರೈಟ್ ಆನ್ಸರ್ಸ್. ನೋಡಿ, ಇಲ್ಲಿ ರೀಅರೇಂಜ್ ದ ಫಾಲೋಯಿಂಗ್ ಇದೆ. ಇಷ್ಟು ಭಾಳ ಈಸಿಯಾಗಿ ಕೊಟ್ಟಿದ್ರು.
ಆಯಿತಾ. ವೈ ಡಿಡ್ ದಿ ಬ್ಯಾಟ್ಸ್ಮ್ಯಾನ್ ಕಲೆಕ್ಟ್ ದಿ ಬಾಲ್ ಫ್ರಮ್ ದ ಫೀಲ್ಡ್ ಅನ್ನುವಂಥದ್ದು ಸರಿಯಾದ ಉತ್ತರ. ಆನ್ಸರು ಇನ್ನೊಂದು ಅದಕ್ಕೆ ಏನಂತೀರಾ, ದೇ ಆರ್ ಬಿಲ್ಡಿಂಗ್ ಎ ನ್ಯೂ ಹೋಟೆಲ್ ಆಪೋಸಿಟ್ ದಿ ಪಾರ್ಕ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ದೇ ಆರ್ ಬಿಲ್ಡಿಂಗ್ ಓಕೆ ನ್ಯೂ ಹೋಟೆಲ್ ಆಪೋಸಿಟ್ ದಿ ಪಾರ್ಕ್ ಅಂತ. ಕರೆಕ್ಟ್ ದಿ ಫಾಲೋಯಿಂಗ್ ಸೆಂಟೆನ್ಸ್ ಅಂತ ಇದೆ. ಇಲ್ಲಿ ನನ್ನ ವಿದ್ಯಾರ್ಥಿಗಳು ಬಹಳ ಕಡಿಮೆ ಮಾರ್ಕ್ಸನ್ನು ತೆಗಿತಾ ಇದ್ದೀರಾ. ಏನೂ ಇಲ್ಲ ಕಂಡ್ರು, ನಾನೇ ತೋರಿಸ್ತೀನಿ ನೋಡಿ ಎಷ್ಟು ನೀಟಾಗಿದೆ. ಐ ಡಿಡ್ ನಾಟ್ ಕಂಪ್ಲೀಟೆಡ್ ದಿ ಹೋಮ್ವರ್ಕ್ ಅಂತ ಇದೆ. ಇದೇ ತಪ್ಪು ಏನು ಅಂದರೆ ಇಲ್ಲಿ ಕಂಪ್ಲೀಟೆಡ್ ಅದಿದಲ್ವ ಅದು ತಪ್ಪು. ಹಾಗಾಗಿ ಆ ಜಾಗದಲ್ಲಿ ಕಂಪ್ಲೀಟ್ ಅಂತ ಬರಬೇಕಷ್ಟೇ, ಇ ಡಿ ಅಂತ ಡಿಲೀಟ್ ಮಾಡಬೇಕು, ಪ್ರೆಸೆಂಟ್ ಟೆನ್ಸ್ ಬರಬೇಕು ವರ್ಬು. ಹಾಗಾಗಿ ಸರಿಯಾದ ಉತ್ತರ ಹಿ ಡಿಡ್ ನಾಟ್ ಕಂಪ್ಲೀಟ್ ದಿ ವರ್ಕ್ ಅಂತ. ನಾಳೆ ಇದೇ ನಿಮಗೆ ಬೇರೆ ರೀತಿ ಬರುತ್ತೆ, ಐ ಡಿಡ್ ನಾಟ್ ಏಟ್ ಅಂತ, ಆವಾಗ ಏಟ್ ಅಂತ ತಪ್ಪು, ಈಟ್ ಅಂತ ಬರಿಬೇಕು. ರವಿ ವೇಕ್ ಅಪ್ ಆ್ಯಟ್ 10 AM ಇನ್ ದ ಮಾರ್ನಿಂಗ್. ಇಲ್ಲಿ ಎರಡು ಕಡೆ ತಪ್ಪಿದೆ, ಇದನ್ನು ಸರಿ ಮಾಡ್ತಾ ಹೋಗೋಣ. ರವಿ ವೇಕ್ಸ್ ಅಪ್ ಅಟ್ 10 AM ಇದು ಸರಿಯಾದ ಉತ್ತರ ಆಯಿತಾ. ಅಥವಾ ರವಿ ವೇಕ್ಸ್ ಅಪ್ ಅಟ್ 10 ಇನ್ ದ ಮಾರ್ನಿಂಗ್ ಅಂತ, ಇದು ಕೂಡ ಸರಿಯಾದ ಉತ್ತರ. ದಿ ನರೇಟರ್ ಟೀಚ್ಡ್ ಇಂಗ್ಲೀಷ್ ಅಂತ ಇದೆ, ಇದು ತಪ್ಪು. ಟೀಚ್ಡ್ ಅಂತ ಇಂಗ್ಲೀಷಲ್ಲಿ ವರ್ಡೇ ಇಲ್ಲ, ಹಾಗಾಗಿ ನರೇಟರ್ ಥಾಟ್ ಅಂತ ಬರಬೇಕು, TAUGHT ಅಷ್ಟೇ, ಥಾಟ್. ಹಿ ಟೋಲ್ಡ್ ಮೀ ಅ ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತ ಇದೆ, ಹಿ ಟೋಲ್ಡ್ ಮೀ ಆ್ಯನ್ ಅಂತ ಬರಬೇಕು, ಎ ತಪ್ಪು, AN ಆ್ಯನ್ ಅಂತ ಬರಬೇಕು, ಆ್ಯನ್. ಈಗ ಡೂ ಫಾರಮ್ಸು, WH ಕ್ವಶನ್ಸು ಹಾಗೂ ಕ್ವಶನ್ ಟ್ಯಾಕ್ಸ್ ಇದೆ. ಈ ಮೂರರಲ್ಲಿ ನಿಮಗೆ ಯಾರಿಗೆ ಬರಲ್ವೋ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ. ಅದನ್ನು ತಗೊಳ್ಳೋ ಚೆನ್ನಾಗಿ ನೋಡ್ಕೊಂಡ್ರೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮು ಪರ್ಫೆಕ್ಟ್ ಆಗುತ್ತೆ. ಯಾರೆಲ್ಲ ವೀಕ್ ಇದ್ರೋ ಇಂಗ್ಲೀಷಲ್ಲಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸು, ನಿಮ್ಮ ಎಕ್ಸಾಮಿಗೆ ಬೇಕಾಗಿರುವಂಥ ಲಿಂಕ್ಗಳನ್ನು ನೀಡಿರ್ತೇನೆ. ಪ್ರಥಮ PUC ವಿದ್ಯಾರ್ಥಿಗಳಿಗೆ ಪ್ಲೀಸ್ ಎಕ್ಸಾಮ್ಗಿಂತ ಮುಂಚೆ ಯೂಸ್ ಮಾಡ್ಕೊಂಡು ಒಳ್ಳೆಯ ಅಂಕಗಳನ್ನು ತೆಗಿರಿ. ಕ್ವಶನ್ ನಂಬರ್ 1 ಏನಂತ ಹೇಳ್ತಾರೆ ಅಂದರೆ, ಚೇಂಜ್ ಇಂಟು ಕ್ವಶನ್ ಬಿಗಿನಿಂಗ್ ವಿತ್ ದ ಡೂ ಫಾರಮ್ ಅಂತ ಇದೆ. ಹೌದಲ್ವಾ, ತೋರಿಸ್ಬಿಡ್ತೀನಪ್ಪ ಆಯಿತಾ. ರೈಟ್ ಫಾರಮ್ ಆಫ್ ಡೂ ಅಂತ ಇದೆ. ಕೃಷ್ಣ ನ್ಯೂ ಅ ಮಲಯಾಳಿ ಸಾಧು ಅಂತ ಇದೆ. ಸರಿಯಾದ ಉತ್ತರ ಡಿಡ್ ಕೃಷ್ಣ ನೋ ಅ ಮಲಯಾಳಿ ಸಾಧು ಅಂತ ಬರಬೇಕು. ಡಿಡ್ ಕೃಷ್ಣ ನೋ, KNOW ಆಯಿತಾ. ದಿ ಮಲಯಾಳಿ ಸಾಧು ಕ್ವಶನ್ ಮಾರ್ಕ್ ಬರಬೇಕು. ಸೆಕೆಂಡ್ ಒನ್ನು ಧೋನಿಗೆ ಅಂಡರ್ಲೈನ್ ಇದೆ, ನೀವು ಆ ಜಾಗದಲ್ಲಿ ಹೂ ಅಂತ ಹಾಕಿದರೆ ಮುಗೀತು ಆಯಿತಾ. ಏನು ಫ್ರೇಮ್ ಅ ಕ್ವಶನ್ ಟು ಗೆಟ್ ಅಂಡರ್ಲೈನ್ ವರ್ಡ್ ಆಸ್ ಆನ್ಸರ್ ಅಂತ ಇದೆ. ಅಂಡರ್ಲೈನ್ ಹಾಕಿರೋ ವರ್ಡು ಆನ್ಸರಾಗಿ ಬರಬೇಕು. ಹಾಗಾಗಿ ಹೂ ಈಸ್ ಮೈ ಫೇವ್ರೆಟ್ ಕ್ರಿಕೆಟರ್ ಅಂತ ಬರೆದು ಕ್ವಶನ್ ಮಾರ್ಕ್ ಹಾಕಬೇಕು. ಮೂರನೆಯ ಪ್ರಶ್ನೆ ಐ ವಾಸ್ ಏನದು ರಿಂಗ್ ಅಂತ ಇದೆ. ನೀವೇನು ಭಾಳ ತಿಳಿಸ್ಕೊಬೇಡಿ ಇದೇನು ಸರ್ ಇದು ಮೀನಿಂಗು ಅಂತ. ಡೈರೆಕ್ಟಾಗಿ ವಾಸಂಟ್ ಐ ಅಂತ ಬರೆದ್ರೆ ಆನ್ಸರು ಮುಗೀತು. ಪಾಸಿಟಿವ್ ಸೆಂಟೆನ್ಸು, ನೆಗೆಟಿವ್ ಆನ್ಸರ್ ಮಾಡಿ, ವಾಸಂಟ್ ಐ ಅಷ್ಟೇ ಸರ್. ಸೀಮಾ ಆ್ಯಂಡ್ ಶೀಲಾ ಅರೆಂಟ್ ಕಮಿಂಗ್ ರೆಗ್ಯುಲರ್ಲಿ, ಅವ್ರು ದಿನನಿತ್ಯ ಬರ್ತಾ ಇಲ್ಲ, ಇದು ನೆಗೆಟಿವ್ ಸೆಂಟೆನ್ಸು. ಹಾಗಾಗಿ ಆರ್ ದೇ ಅನ್ನುವಂಥದ್ದು ಸರಿಯಾದ ಉತ್ತರ. ಆರ್ ದೇ ಅಂತ ಹಾಕಿ ಕ್ವಶನ್ ಮಾರ್ಕ್ ಹಾಕಬೇಕು. ಇದು ನೋಡಿ ಎಷ್ಟು ಈಸಿ ಇದೆ ಆಯಿತಾ. ನೇಮ್ ದಿ ಟ್ರೈನ್ ಮೆನ್ಷನ್ ಅಂತ ಇದೆ. ಮೇಲ್ಗಡೆ ಎಲ್ಲರಿಗೂ ಕಾಣ್ತಾ ಇದ್ರಲ್ವ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಅಂತ, ಅದನ್ನೇ ಇಲ್ಲಿ ಬರಿಬೇಕು ಫಸ್ಟ್ ಆನ್ಸರಿಗೆ ಅಷ್ಟೇ ಸರ್. ವೇರ್ ಡಸ್ ದ ಟ್ರೈನ್ ಗೋ ಫ್ರಮ್ ಹುಬ್ಬಳ್ಳಿ ಅಂತ ಇದೆ, ಬೆಂಗಳೂರು ಅಂತ ಬರೀರಿ. ಮೂರನೇ ಬಾಕ್ಸಲ್ಲಿ ಇದ್ರಲ್ವ ಕಾಪಿ ಮಾಡಿ ಆನ್ಸರ್ ಬರೀರಿ. ಲಾಸ್ಟ್ ಒನ್ನು ಹೌ ಮೆನಿ ಡೇಸ್ ದ ಟ್ರೈನ್ ರನ್ಸ್ ಅಂತ ಇದೆ. ಇಲ್ಲಿ ತಾವುಗಳು ನೋಡ್ಬೋದು ಲಾಸ್ಟ್ ಕಾಲಮಲ್ಲಿ ಡೈಲಿ ಅಂತ ಇದೆ. ಡೈಲಿ ಅಂದರೆ ಅರ್ಥವೇನು? ನೀವೇನು ಮಾಡ್ತಾಯಿದ್ದೀರಾ ಎಕ್ಸಾಮಲ್ಲಿ ಹೌ ಮೆನಿ ಡೇ ಅಂತ ಕೇಳಿದರೆ ನೀವು ಡೈಲಿ ಅಂತ ಬರೀದರೆ ತಪ್ಪಾಗತ್ತದು ಆಯಿತಾ. ಕರೆಕ್ಟಾಗಿ ತಾವುಗಳು ಮಾಡಬೇಕಾಗಿದ್ದು 7 ಡೇಸ್ ಅಂತ ಬರೀಬೇಕಾಗತ್ತೆ ಉತ್ತರ. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ ಬನ್ನಿ 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 ನೋಡಿ ಸರ್, ಇದೇ ಲೆಟ್ರ್ ನಾನು ನಿಮಗೆ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೆ. ಯಾವುದು? ರೈಟ್ ಅಪ್ಲಿಕೇಶನ್ ಟು ದ ಪ್ರಿನ್ಸಿಪಲ್ ಆಫ್ ಯುವರ್ ಕಾಲೇಜ್ ರಿಕ್ವೆಸ್ಟಿಂಗ್ ಹಿಮ್ ಫಾರ್ 4 days ಲೀವ್ ಅಂತ ಇದೆ. ಇದೇ ಸೇಮ್ ಲೆಟ್ರು ನಾನು 2 days ಲೀವ್ ಅಂತ ಹಾಕಿಬಿಟ್ಟು ನಿಮಗೆ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೆ. ಸೇಮ್ ರೀಸನ್ಸು. ತಾವುಗಳು ಅದೇ ಲೆಟ್ರನ್ನು ಬರೆದ್ರೆ ಮುಗದೆ ಹೋಗೋದು. 4 ಲೆಟ್ರ್ ಅಪ್ಲೋಡ್ ಮಾಡಿಕೊಟ್ಟಿದ್ದೇನೆ. ಒಂದು ಲೀವ್ ಲೆಟ್ರು, ಒಂದು ಆಫೀಸ್ ಲೆಟ್ರ್. ಆಫೀಸ್ ಲೆಟ್ರ್ ಅಂದರೆ ಟ್ರಾನ್ಸ್ಫರ್ ಸರ್ಟಿಫಿಕೇಟು, ಕ್ಯಾರೆಕ್ಟರ್ ಸರ್ಟಿಫಿಕೇಟು, ಸ್ಟಡಿ ಸರ್ಟಿಫಿಕೇಟ್ ಆಯಿತಾ. ಒಂದೇ ಲೆಟ್ರಲ್ಲಿ ಎಲ್ಲ ಅಡ್ಜಸ್ಟ್ ಮಾಡಿದ್ದೇನೆ. ಇನ್ನೊಂದರಲ್ಲಿ ಏನಿದೆ ಅಂತ ಹೇಳಿದರೆ ಅದು ಕಂಪ್ಲೇಂಟ್ ಲೆಟ್ರು, ಇನ್ನೊಂದು ಬ್ಯಾಂಕಿಂಗ್ ಲೆಟ್ರು. ಈ 4 ಲೆಟ್ರಿಗೂ ನೋಡ್ಕೊಂಬಿಟ್ರೆ ಸಾಕು, ಸೇಮ್ ಆ್ಯಸ್ ಇಟ್ ಇಸ್ ತಗೊಳ್ಳೋ ಎಕ್ಸಾಮಲ್ಲಿ ಬರೀಬೋದು. ಈಗ ಕಂಪ್ಲೀಟ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್ಸ್ ಅಂತ ಇದೆ. ಎಷ್ಟು ಈಸಿಯಾಗಿತ್ತು ನೋಡಿ, ಈಗ ನಿಮಗೆ ತೋರಿಸ್ತೇನೆ. ರಾಮ್ ಡ್ಯಾಶ್ ಹೌ ಆರ್ ಯು, ಕೆಳಗಡೆ ಏನಂತ ಇದೆ ಐ ಆಮ್ ಫೈನ್. ಹಾಗಿದ್ದರೆ ಮೇಲ್ಗಡೆ ಗ್ರೀಟಿಂಗ್ಸ್ ಬರಬೇಕು. ಹಾಯ್ ಶ್ಯಾಮ್
ಅವರ್ ಯು ಅಂತ ಆಗಬೇಕು. ಹಾಯ್ ಶ್ಯಾಮ್ ಅಂತ HAI ಕಾಮ ಹಾಕಬೇಕು, ಹಾಯ್ ಶ್ಯಾಮ್ ಆಯಿತಾ. ಆಮೇಲೆ ಶ್ಯಾಮ್ ಅವರು ಹೇಳಿದರು ಐ ಆಮ್ ಫೈನ್ ಆಯಿತಾ. ಅದಕ್ಕೆ ವಾಟ್ಸ್ ದ ಮ್ಯಾಟರ್ ಅಂತ ಕೇಳಿದರು. ವಾಟ್ಸ್ ದ ಮ್ಯಾಟರ್, ಏನು ವಿಷಯ ಅಂತ. ಆವಾಗ ರಾಮು ವಿಲ್ ಯು ಅಟೆಂಡ್ ಮೈ ಬರ್ಡೇ ಪಾರ್ಟಿ ಅಂತ ಕೇಳಿದರು. ದೆನ್ ಶ್ಯಾಮ್ ಹೇಳಿದರು ಶೂರ್ ಐ ವಿಲ್ ಅಟೆಂಡ್ ಯುವರ್ ಬರ್ಡೇ ಪಾರ್ಟಿ, ಐ ವಿಲ್ ಕಮ್ ಅಂತ ಹೇಳಿದರು. ನೆಕ್ಸ್ಟು ಮೈ ಡಿಯರ್ ರಾಮ್ ಡ್ಯಾಶ್ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಅಂತ ಇದೆ. ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಅಂದರೆ ಮಕ್ಕಳೇ ಥ್ಯಾಂಕ್ ಯು ಅಂತ, ಧನ್ಯವಾದಗಳು, ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಿಮ್ಮ ಜೊತೆ ಇರಲಿ. ದಿಸ್ ಈಸ್ ವೆರಿ ಈಸಿ. ಲಾಸ್ಟ್ ಗಾಡ್ ಬ್ಲೆಸ್ ಯು. ದಿಸ್ ಈಸ್ ಮೈ ಮೇಲ್ ID, ಯು ಕ್ಯಾನ್ ಯು ಕ್ಯಾನ್ ಚೆಕ್ ಇಟ್. ಓಕೆ, ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ಇರಲಿ. 15 ನಿಮಿಷಗಳ ಕಾಲ ನನಗೆ ತಾವುಗಳು